ಪಾದಯಾತ್ರೆಯನ್ನು ಕೈಗೊಂಡಿದ್ದೇವೆ. ಅದರ ಉದ್ದೇಶ ಧರ್ಮವನ್ನು ಪ್ರೀತಿಸಬೇಕು, ಯಾವುದೇ ಧರ್ಮ ಇನ್ನೊಂದು ಧರ್ಮವನ್ನು ವಿರೋಧಿಸಬಾರದು ಅಂತಕ್ಕಂಥ ಒಂದು ಸಂದೇಶ. ಸರ್ವಧರ್ಮವು ಪ್ರೀತಿಸ್ತಕ್ಕಂಥ ಯಾವುದಾದ್ರೂ ಧಾರ್ಮಿಕ ಕ್ಷೇತ್ರ ಇದ್ದರೆ ಅದು ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವರು ಧರ್ಮಾಧಿಕಾರಿಗಳು ಅಂತ ಹೇಳ್ತಕ್ಕಂಥಕ್ಕೆ ನಾನು ಬಯಸ್ತೇನೆ. ಈ ಒಂದು ಸಂದೇಶವನ್ನು ನೀಡುವುದಕ್ಕೆ ದೇಶ ವಿದೇಶಗಳಿಗೆ ಈ ಸಂದೇಶವನ್ನು ಸಾರಬೇಕು ಅಂತಕ್ಕಂಥ ಉದ್ದೇಶದಿಂದ ನಾಳೆ ಈ ಪ್ರಾರಂಭ ಮಾಡ್ತಾ ಇದ್ದೇವೆ. ಅದರ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯಗಳನ್ನು ನಮ್ಮ ರೂವಾರಿಗಳು ತನ್ವೀರ್ ಅಹಮದ್ ರವರು ವರ್ಷದಿಂದ ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನಡೆಯುತ್ತೆ. ಆ ಲಕ್ಷ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಅನೇಕ ಜ್ಞಾನಿಗಳು ಆ ಕಾರ್ಯಕ್ರಮದಲ್ಲಿ ಒಮ್ಮೆ ನಮ್ಮೆಲ್ಲರ ಆತ್ಮ ಅವ್ರ ಜೊತೆ ಇದೆ. ಕುವೆಂಪು ಅವರು ಆ ಕಾರ್ಯಕ್ರಮಕ್ಕೆ ಚೀಫ್ ಗೆಸ್ಟ್ ಆಗಿ ಹೋಗಿದ್ರು. ಆ ಕಾರ್ಯಕ್ರಮಕ್ಕೆ ಈ ಸರಿ ನನಗೆ ಆಹ್ವಾನ ಮಾಡಿದ್ರು. ಅನೇಕ ದಿಗ್ಗಜರು ಆ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಹೋದಾಗ ನಾನು ತುಂಬ ಖುಷಿಪಟ್ಟೆ. ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಬಂದಿದೆ. ನನ್ನ ಸ್ನೇಹಿತರ ಹತ್ರ ನಾನು ಸಮಾಲೋಚನೆ ಮಾಡಿದಾಗ ಕೇಳಿದೆ, ಈ ಥರ ಕಾರ್ಯಕ್ರಮಕ್ಕೆ ಆಹ್ವಾನ ಬಂದಿದೆ, ಏನು ಮಾಡಬೇಕು ಅಂತ. ಹೋಗೋದಣ್ಣ ಅಂತ. ಅದಾದ ನಂತರ ನನಗನ್ನಿಸ್ತು, ಈ ಸಂಸ್ಥೆ ವಿದ್ಯೆಗೋಸ್ಕರ, ಶಿಕ್ಷಣಕ್ಕೋಸ್ಕರ, ಪ್ರೀತಿಗೋಸ್ಕರ, ಪ್ರೇಮಕ್ಕೋಸ್ಕರ, ಧರ್ಮಕ್ಕೋಸ್ಕರ, ತ್ಯಾಗಕ್ಕೋಸ್ಕರ, ದೇಶಕ್ಕೋಸ್ಕರ ಅನಂತಕಾಲದಿಂದನೂ ದುಡ್ಕೊಂಡು ಬಂದಿದೆ. ನನಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದಾರೆ. ನನ್ನ ಆತ್ಮೀಯ ಸ್ನೇಹಿತರು ವಿಷ್ಣುವರ್ಧನ್ ಸಾಹೇಬರು ಹೇಳ್ತಿದ್ರು, ಕೆಲವೊಮ್ಮೆ ಯೋಗ್ಯತೆ ಇಲ್ದ್ರೂ ಯೋಗ ಬರುತ್ತೆ ಅಂತ. ಅದೇ ಥರ ಅನಿಸ್ತು ನನಗೆ. ವೆಂಕಟೇಶ್ ರಂಗಚಾರ್ ಅಂತ, ರಾಕೇಶ್ ಜೈನ್ ಉದ್ಯಮಿ, ತಿಮ್ಮಯ್ಯ ಕೊಂಡವಾಡಿ ಬಿಲ್ಡರ್, ಅಂಡ್ ವಿಶೇಷವಾಗಿ ಯಾಶಿ ಜೈನ್, ಭಾರತ ದೇಶದ ಯಂಗೆಸ್ಟ್ ಮೌಂಟ್ ಎವರೆಸ್ಟ್ ಕ್ಲೈಮರ್ ಅಂಡ್ ಮೊಟ್ಟ ಮೊದಲಾಗಿ ಜೈನ್ ಹುಡುಗಿ ಮೌಂಟ್ ಎವರೆಸ್ಟ್ ಕ್ಲೈಮ್ ಮಾಡಿರೋದು. ನನ್ನ ಜೊತೆ ಅವಳು ಮೌಂಟ್ ಎವರೆಸ್ಟ್ ಅಲ್ಲಿ ಇದ್ಲು. ಹಾಗಾಗಿ ಹೇಳಿದ ತಕ್ಷಣ ಯಾಶಿ ಜೈನ್ ಹೋಗ್ಕೊಟ್ರು. ಅಲ್ಲಿ ಬೇಕಾದಷ್ಟು ಜನ ಕೂತಿದ್ದಾರೆ. ಧರ್ಮಸ್ಥಳವರೆಗೂ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಪ್ರೀತಿಯ, ಪ್ರೇಮದ, ತ್ಯಾಗದ, ಅನುರಾಗದ, ಭಾರತದ ಸಂದೇಶವನ್ನು ಕೊಟ್ಟು ಆ ಮಂಜುನಾಥ ನಮ್ಮನ್ನು ಅಲ್ಲಿ ಕರೆಸ್ಕೊಳ್ತಾ ಇದ್ದಾನೆ. ನಾವು ಹೋಗ್ತಾ ಇಲ್ಲ, ಮಂಜುನಾಥ ಕರೆಸ್ಕೊಳ್ತಾ ಇದ್ದಾನೆ. ಅಲ್ಲಿ ಹೋಗಿ ನಮ್ಮ ಪ್ರೀತಿಯ ನಮಸ್ಕಾರ ಮಾಡಿ ನಾವು ಬರ್ತಾ ಇದ್ದೀವಿ. ಅಷ್ಟೇ ಈ ಕಾರ್ಯಕ್ರಮದ ಮೂಲಭೂತ ಉದ್ದೇಶ. ನಾನು ಒಂದು ಮುಸಲ್ಮಾನ, ಒಂದು ಬ್ರಾಹ್ಮಣರು, ಹಿಂದೂ, ಜೈನ್, ನಮ್ಮ ಭಾವರು ಹಿಂದೂ, ಕ್ರೈಸ್ತರು ಎಲ್ಲರೂ ಹೋಗ್ತಾ ಇದ್ದೀವಿ. ಒಂದೇ ಸಂದೇಶ, ಕರ್ನಾಟಕ, ಭಾರತ, ಸರ್ವ ಜನಾಂಗದ ಶಾಂತಿಯ ತೋಟ. ಅದೇ ಪ್ರೀತಿ, ಅದೇ ಪ್ರೇಮ ಬೆಳಗಿಲಿ ಅಂತ. ನಮ್ಮಿಂದಾಗಿದೆ ಸಂದೇಶ ಪ್ರಪಂಚಕ್ಕೆ ಸೇರ್ಬೇಕಾಗತ್ತೆ. ಧರ್ಮ ಮುಖ್ಯವಲ್ಲ. ಧರ್ಮ ಬಂದು ರಾಜಕೀಯಕ್ಕೆ ಇರ್ಬೋದು, ಬಟ್ ನೀವು ಯಾವ ಜಾತಿ, ನಾವು ಯಾವ ಜಾತಿ ಅಂತ ಯಾರಿಗೆ ಇರೋದಿಲ್ಲ. ನಾವೆಲ್ಲ ನಮ್ಮೆಲ್ಲರ ಸಹಕಾರ ಇಟ್ಟಿದೆ ಪ್ರಪಂಚಕ್ಕೆ ಸುದ್ದಿ ಹೋಗಿ ಮುಟ್ಟೋದಕ್ಕೆ. ನಾವೆಲ್ಲರೂ ಒಂದೇ. ಈಗ ಎಲ್ಲೆಲ್ಲೂ ಆಗಿರ್ಬೋದು, ಒಂದು ಕಲ್ಬಿಡಿರ್ಬೋದು, ಅದು ಆಗದೇ ಇರ್ಬೇಕಾದ್ರೆ ನಾವು ಅದೆಲ್ಲ ಸೌಹಾರ್ದತೆಯಿಂದ ಸಂತೋಷದಿಂದ ನೀವು ಬೆಳೆಸಿದ್ರು ಬಹಳ ಸಂತೋಷ ಆಯಿತು. ಬಹಳ ಧನ್ಯವಾದಗಳು. ಒಟ್ಟಿಗೆ ನಾವು